ಸಚಿನ್ ಸೂಸೈಡ್ ಕೋಲಾಹಲ. ಇಂದು ಮೃತನ ಮನೆಗೆ ಭೇಟಿ ನೀಡಲಿದ್ದಾರೆ ವಿಜಯೇಂದ್ರ. ಸಿದ್ದು ಸರ್ಕಾರವನ್ನ ಕಟ್ಟಿಹಾಕಲು ಪ್ಲಾನ್. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ. ಮುಷ್ಕರಕ್ಕೆ ಮೂಗುದಾರ ಹಾಕುತ್ತಾ ಸರ್ಕಾರ. ಇಂದೇ ಸಾರಿಗೆ ಸಮರದ ಭವಿಷ್ಯ ನಿರ್ಧಾರ. ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗುತ್ತಿದೆ ಬೆಂಗಳೂರು. 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ ಪೊಲೀಸರು. ಆನ್ಲೈನ್ ಆಪ್ಗಳ ಮೂಲಕವೂ ದಂಧೆ ಆರಂಭಿಸಿದ ಖದೀಮರು. ಮೈ ಕೊರೆಯುವ ಚಳಿಗೆ ಉತ್ತರ ತತ್ತರ. ಹಿಮಪಾತಕ್ಕೆ ರೋಸಿ ಹೋದ ಕಾಶ್ಮೀರ. ಶಿಮ್ಲಾ ಮಳೆಗೆ ಜನರ ಬದುಕು ಹರೋಹರ. ಕಾಲ್ಕೆರೆದು ದಾಳಿ ಮಾಡಿದ ಪಾಕಿಸ್ತಾನ್. ಖತರ್ನಾಕ್ ಪೆಟ್ಟು ಕೊಟ್ಟ ತಾಲಿಬಾನ್. 15 ಪಾಕಿ ಸೈನಿಕರನ್ನ ಕೊಂದ ಅಫ್ಘಾನಿಸ್ತಾನ್. ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಈಗ ಟಾಪ್ 30 ಸುದ್ದಿಗಳು. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಂಚಾಲ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿದರು. ಬಿಜೆಪಿ ನಾಯಕರ ಭೇಟಿಗೂ ಮುನ್ನ ಕಲಬುರಗಿ ರಾಯಚೂರು ವಿಭಾಗದ ಬಸವರಾಜ್ ತೇಲಿ ನೇತೃತ್ವದ ತಂಡದಿಂದ ವಿಚಾರಣೆ ನಡೆಸ್ತಾ ಇದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ಒಳಬಿಡೋದಕ್ಕೆ ರೈಲ್ವೆ ಪೊಲೀಸರು ನಿರಾಕರಿಸಿದ್ರು. ಇದರಿಂದ ಕೋಪಗೊಂಡ ಕೇಸರಿ ನಾಯಕರು ಮೊದಲು ಆರೋಪಿಗಳನ್ನ ವಿಚಾರಿಸಿ ಅದನ್ನ ಬಿಟ್ಟು ನಮ್ಮನ್ನೆಲ್ಲ ವಿಚಾರಣೆ ಮಾಡ್ತಿದ್ದೀರಲ್ಲ ಅಂತ ತನಿಖಾಧಿಕಾರಿಗಳಿಗೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ರು. ಬಳಿಕ ಮೃತ ಸಚಿನ್ ಪಂಚಾಲ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮುಂಚೆನೆ ನಮ್ಮ ತಮ್ಮ ಆನ್ಲೈನ್ ಸರಿ 2 ಗಂಟೆಗೆ ಹೋಗಿವ್ರಿ. ಯಾವ ಟ್ರೈನಲ್ಲಿ ಸ್ಟೇಷನ್ ನಾನು ಏನು ಮಾತಾಡಕ್ಕೆ ನಮ್ಮಲ್ಲಿ ಬಂದ ಕೂಡಲೇ ಎಲ್ಲರಿಗೂ ಮೊದಲೇ ಗೊತ್ತಿತ್ರಿ ಸರ್. ಅಂದ್ರೂ ನಮ್ಮ ದಿವಸ ಬೆಳಗ್ಗೆ ಸರ್ ವಿಷಯದು ಏನು ಅಂತ ತಿಳಿಸಿಲ್ಲ. ಹೋರಾಟ ಮಾಡ್ಲಿಕ್ಕೆ ಕೂತ್ಕೋರಿ, ನೀವು ಕೂತ್ಕೋ ಬರ್ರಿ. बहुत